ಹಾಯ್ ಆಲ್. ಇವತ್ತು ಚೋಲೆ ಪನ್ನೀರ್ ಮೇಥಿ ಪಲಾವ್ ಮಾಡೋದು ನೋಡೋಣ ಹೇಗೆ ಅಂತ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಳ್ತೀನಿ. ನೆನೆಸಿದ ಕಾಬೂಲ್ ಕಡಲೆ, ಪನ್ನೀರು, ಈರುಳ್ಳಿ, ಟೊಮೆಟೊ ಮಿಕ್ಸಿಗೆ ಹಾಕೊಳಕ್ಕೆ ದಪ್ಪಗೆ ಹೆಚ್ಚಿದ್ದೀನಿ. ಜೀರಿಗೆ, ಸೋಂಪು, ಚಕ್ರ, ಸ್ಟಾರ್ ಹೂವು ಅಂತಾರಲ್ಲ ಅದು, ಪಲಾವ್ ಎಲೆ, ಗೋಡಂಬಿ, ಕೊತ್ತಂಬರಿ, ಕರಿಬೇವು, 1 ಪಾವು ಅಕ್ಕಿಗೆ 6 ಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಮ್ಮು. ನಿಮಗೆ ಮಿಕ್ಸೆಡ್ ತರಕಾರಿ ಯಾವ್ದು ಬೇಕಾದ್ರೂ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಕೋಬೋದು. ಅಕ್ಕಿ ನಾನಿಲ್ಲಿ 1.5 ಲೋಟ ತೊಗೊಂಡಿದ್ದೀನಿ. ಒಂದಕ್ಕೆ 2 ನೀರು ಹಾಕ್ತಾರೆ. ಇಲ್ಲ ಅಕ್ಕಿ ಏನಾದ್ರು ತುಂಬ ಹಳೇದಿದ್ದರೆ ನೀರು ಜಾಸ್ತಿ ಹಿಡಿಸಲ್ಲ. ಸೊ 1.5 ಲೋಟ ಹಾಕ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾಯಿ ತುರಿ. ಹೇಗೆ ಮಾಡೋದು ನೋಡೋಣ. ನಾನು ರೈಸ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಪಲಾವ್ ಇವತ್ತು. ಎಣ್ಣೆ ಮತ್ತು ತುಪ್ಪ 2 ಹಾಕ್ಕೊಂಡಿದ್ದೀನಿ, 2 ಟೇಬಲ್ ಸ್ಪೂನು. ಪಲಾವ್ ಎಲೆ, ಚಕ್ಕೆ, ಮೊಗ್ಗು, ಲವಂಗ, ಜೀರಿಗೆ, ಸೋಂಪು ಇಷ್ಟು ಹಾಕ್ತಾಯಿದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಸಾಟೆ ಮಾಡ್ಕೊತಾ ಇದ್ದೀನಿ. ಇವಾಗ ರೈಸ್ ಕುಕ್ಕರಲ್ಲಿ ಸಾಟೆ ಮಾಡಿಕೊಂಡು ಇದೊಂದು ಸ್ವಲ್ಪ ಬಾಡಿದ ಮೇಲೆ ನಾವೆಷ್ಟರಲ್ಲಿ ಅದು ರೋಸ್ಟ್ ಆಗೋಷ್ಟರಲ್ಲಿ, ಫ್ರೈ ಆಗೋಷ್ಟರಲ್ಲಿ ನಾವಿಲ್ಲಿ ಮಿಕ್ಸರ್ಗೆ ಹಾಕ್ಕೊಂಬರೋಣ. ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಹಸಿರುಮೆಣಸಿನ್ಕಾಯಿ, ಕರಿಬೇವು ಹಾಕ್ತಾಯಿದ್ದೀನಿ. 1 ಲೋಟ ಅಕ್ಕಿಗೆ 6 ಹಸಿರುಮೆಣಸಿನ್ಕಾಯಿ ಲೆಕ್ಕ. ತುಂಬ ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ, ಮೀಡಿಯಮ್ ಖಾರ ಇದ್ದರೆ 6 ಹಾಕ್ಕೊಳ್ಳಿ. ಇಲ್ಲಿ ದಪ್ಪಗೆ ಹೆಚ್ಚಿರೋದು ಈರುಳ್ಳಿ, ಟೊಮೆಟೊ ಹಾಕ್ಕೊತಿದ್ದೀನಿ ಮಿಕ್ಸಿಗೆ. ನಾನು ಚಕ್ಕೆ, ಮೊಗ್ಗು, ಲವಂಗ ಎಲ್ಲ ರುಬ್ಬಕ್ಕೆ ಹಾಕೋಲ್ಲ, ತುಂಬ ಮಸಾಲೆ ಜಾಸ್ತಿ ಆಗಿಬಿಡುತ್ತೆ. ಮೈಲ್ಡಾಗಿರಬೇಕು. ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಅಷ್ಟೇ. ಈರುಳ್ಳಿ, ಟೊಮೆಟೊ, ಕಾಯಿ ತುರಿ. ಗೋಡಂಬಿ ಏನಕ್ಕೆ ಹಾಕೋದು ಅಂದರೆ ರುಚಿ ಟೇಸ್ಟಿಗೋಸ್ಕರ ಗೋಡಂಬಿ ಹಾಕೋದು. ನೋಡಿ, ಇಲ್ಲಿ ಪನ್ನೀರು ಹಾಕಿಬಿಟ್ಟು ಟೊಮೆಟೊ, ಪನ್ನೀರು, ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಇನ್ನೊಂದು ಚೂರು ಬಾಡಿಸ್ಕೊಳ್ತಾ ಇದ್ದೀನಿ. ಇದೊಂದು ಚೂರು ಸೊಪ್ಪೆಲ್ಲ ನೀಟಾಗಿ ಬೇಯಲಿ. ನಾವು ಅಷ್ಟರಲ್ಲಿ ಮಿಕ್ಸಿಗೆ ರುಬ್ಕೊಂಬರೋಣ. ನೀರು ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ರುಬ್ತೀನಿ. ನುಣ್ಣಗೆ ಪೇಸ್ಟ್ ಆಗಬೇಕು ಅದು ಮಸಾಲೆ ಎಲ್ಲ. ಒಂಚೂರು ಗಸಗಸೆನೂ ಹಾಕ್ಕೊತಾ ಇದ್ದೀನಿ ನಾನು. 1 ಟೇಬಲ್ ಸ್ಪೂನ್ ಗಸಗಸೆ ಹಾಕ್ತಾಯಿದ್ದೀನಿ ಇಲ್ಲಿ, ಟೇಸ್ಟಿಗಷ್ಟೇ. ನೋಡಿ, ನುಣ್ಣಗೆ ರುಬ್ಬಿದ್ದೀನಿ. ಇವಾಗ ಆಗಿದೆ. ಈ ಪೇಸ್ಟ್ನು ಹಾಕಿ ಇನ್ನೊಂಚೂರು ಬಾಡಿಸ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ತರಕಾರಿನೂ ಹಾಕ್ತಾಯಿದ್ದೀನಿ ಮತ್ತು ನೆನೆಸಿದ್ದು ಕಾಬೂಲ್ ಕಡಲೆ ವೈಟ್ ಚೆನ್ನೂ ಹಾಕಿದ್ದೀನಿ. ಓವರ್ ನೈಟ್ ಸೋಕ್ ಮಾಡಿದ್ದು 200 ಗ್ರಾಮ್ಸ್ ಇದೆ. ನೋಡಿ, ಇವಾಗೆಲ್ಲ ಹಾಕಿಬಿಟ್ಟು ಮಸಾಲೆನೂ ಕುದ್ಮೇಲೆ ತರಕಾರಿ, ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ವಲ್ಲ ಅದು, ನೀರೆಲ್ಲ ಬಸ್ಬಿಟ್ಟು 3 ಸಲ ತೊಳೆದಿಟ್ಕೊಂಡಿದ್ದು, ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ರೈಸಿಗೆ ಸೆಟ್ ಮಾಡಿ ಇಟ್ಬಿಡೋಣ. ಅದ್ರ ಪಾಡಿಗೆ ಅದಾಗತ್ತೆ. ಅಷ್ಟರಲ್ಲಿ ಇಲ್ಲಿ 1 ಸೌತೆಕಾಯಿ ತೊಗೊಂಡಿದ್ದೀನಿ. ಸೌತೆಕಾಯಿ ರಾಯ್ತ ಮಾಡೋದು ನೋಡೋಣ. ಸೌತೆಕಾಯಿ ತುರ್ಕೊತಿದ್ದೀನಿ, ಕ್ವಿಕ್ಕಾಗಿ ಆಗುತ್ತೆ. ಮೊಸರು, ಸೌತೆಕಾಯಿ ತುರಿದಿದ್ದೀನಿ. ಇವಾಗ ಮೊಸರು ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕೋದಷ್ಟೇ. ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ, ಹುಳಿ ಮೊಸರು ಹಾಕ್ಬೇಡಿ, ಚೆನ್ನಾಗಿರಲ್ಲ ಪಲಾವ್ಗೆ ಕಾಂಬಿನೇಷನ್ನು. ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಮೊಸರು ಹಾಕಿದ್ಮೇಲೆ ನೀಟಾಗಿ ತುರಿದಿರೋ ಸೌತೆಕಾಯಿದು ಈ ಕಡೆ ಒಗ್ಗರಣೆಗೆ ಸಾಸಿವೆ, ಇಂಗು ಹಾಕ್ಕೊಂಡು, ಮೆಣಸಿನ್ಕಾಯಿ ಬೇಕಾದ್ರೆ ನೀವು ಹಾಕ್ಕೋಬೋದು, ಖಾರ ತಿನ್ನೋರಾದರೆ. ನಾನು ಹಾಕಿಲ್ಲ. ಸೊ ಬರೀ ಸಾಸಿವೆ ಮತ್ತು ಇಂಗು ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದು ಪ್ರೋಟೀನ್ ರಿಚ್ ಪಲಾವು. ಕಾಬೂಲ್ ಚೆನ್ನ ಮತ್ತು ಪನ್ನೀರ್ ಇರೋದ್ರಿಂದ ಪ್ರೋಟೀನ್ ಜಾಸ್ತಿ ಇರುತ್ತೆ ಅದರಲ್ಲಿ. ನೀವು ಮಕ್ಕಳು ಲಂಚ್ ಬಾಕ್ಸ್ಗೂ ಕೊಟ್ಟು ಕಳಿಸ್ಬೋದು. ಹೊಟ್ಟೆ ತುಂಬ್ದಂಗೆ ಇರುತ್ತೆ, ಬೇಗ ಹಸಿವಾಗಲ್ಲ.
ಈಗ ಆಗಿದೆ ಈ ಒಗ್ಗರಣೆ. ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ ರಾಯ್ತಾಗೆ. ಸಾಸಿವೆ ಸಿಡಿತಿದೆ, ಸೊ ಒಗ್ಗರಣೆ ಆಯಿತು, ಹಾಕ್ಬಿಡೋಣ ಇದಕ್ಕೆ. ಇಷ್ಟೇ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಯಾರಾದ್ರು ಗೆಸ್ಟ್ ಬಂದಾಗಲೂ ಅಷ್ಟೇ ಹೆಚ್ಕೊಂಡು ಅದನ್ನು ನಿಧಾನಕ್ಕೆ ಮಾಡಿ ಎಲ್ಲ ಲೇಟ್ ಆಗಿಬಿಡತ್ತೆ. ಕ್ವಿಕ್ಕಾಗಿ ತುರಿದ್ಬಿಟ್ಟು ಮೊಸರು ಹಾಕಿ ಒಗ್ಗರಣೆ ಹಾಕಿ ಉಪ್ಪು ಹಾಕಿಬಿಟ್ರೆ ರೆಡಿ ಇರುತ್ತೆ. ಖಾರ ತಿನ್ನೋರಾದರೆ ನೀವು ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು ಒಗ್ಗರಣೆ ಜೊತೆನೆ. ನೋಡಿ ಕ್ವಿಕ್ಕಾಗಿ ರೆಡಿ ಇದೆ. ಈಗ ಮೊಸರು ರಾಯ್ತ ರೆಡಿ ಇದೆ. ನಮ್ಮ ಪಲಾವ್ ಇನ್ನೂ ಆಗಬೇಕು, ರೈಸ್ ಕುಕ್ಕರಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅಷ್ಟರಲ್ಲಿ ಇನ್ನೊಂದು ರೆಸಿಪಿ ನೋಡ್ಕೊಂಬರೋಣ ನಾವು. ಮನೇಲಿ ಪುದೀನ ಇತ್ತು, ಸೊ ಪುದೀನ ಜ್ಯೂಸ್ ಮಾಡಿದ್ರೆ ಹೇಗಿರುತ್ತೆ ನೋಡೋಣ. ಫ್ರೆಶ್ ಆಗಿರೋ ಪುದೀನ ತೊಗೊಂಡಿದ್ದೀನಿ, ಒಂದು ಹಿಡಿಯಷ್ಟು. ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ, ನಿಂಬೆಹಣ್ಣಿನ ರಸ. 1 ಲೆಮನ್ನೇ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಹುಳಿ ಖಾರ. ಉಪ್ಪು ಹಾಕ್ತಾಯಿದ್ದೀನಿ. ಇದು ಪೆಪ್ಪರ್ ಮತ್ತು ಜೀರಾ ಪೌಡರು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೆ ಹುರಿದ್ಬಿಟ್ಟು, ಸೊ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಹನಿ ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಬಂದು ಒಂದು ಗ್ಲಾಸಿಗೆ ಹಾಕಿಬಿಟ್ಟು, ರುಚಿ ಏನಾದ್ರು ಕಡಿಮೆ ಇತ್ತು ಅಂದರೆ ನೀವು ಸ್ವೀಟ್ ಹಾಕ್ಕೋಬೋದು. ಸೊ ಶುಗರ್ ಯೂಸ್ ಮಾಡಲ್ಲ ನಾನು ಏನಕ್ಕೂ. ಈ ಥರ ಸ್ವೀಟ್ ಆ್ಯಂಡ್ ಸಾಲ್ಟ್ ಹನಿನೂ ಇರೋದ್ರಿಂದ ಸ್ವೀಟ್ ಆ್ಯಂಡ್ ಸಾಲ್ಟು ಮತ್ತು ಲೈಟಾಗಿ ಪೆಪ್ಪರು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಮಸಾಲ ಪುದೀನ ಜ್ಯೂಸ್ ರೆಡಿ ಇದೆ. ತುಂಬ ಚೆನ್ನಾಗಾಗಿದೆ. ನೀವು ಒಂದ್ಸಲ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ರೆಡಿ ಪುದೀನ ಜ್ಯೂಸ್. ಫ್ರೆಶ್ ಆಗಿರೋ ಪುದೀನ ತಂದರೆ ಮನೇಲೇ ಮಾಡ್ಕೋಬೋದು. ಅಂಗಡಿಲೆಲ್ಲ ದುಡ್ಡು ಕೊಟ್ಟು ಕುಡಿಯೋಕ್ಕಿಂತ ಮನೇಲೇ ಸೂಪರಾಗಿ ಜ್ಯೂಸ್ ಮಾಡ್ಕೋಬೋದು, ಸಕ್ಕರೆ ಹಾಕ್ತೀರಾ. ನೋಡಿ ಈಗ ನಮ್ಮ ಪಲಾವ್ ರೆಡಿ ಇದೆ. ಎಷ್ಟು ಚೆನ್ನಾಗಾಗಿದೆ ಗೊತ್ತಾ. ನಾನು ಜಾಸ್ತಿ ಖಾರ ಹಾಕಿಲ್ಲ, ಮೈಲ್ಡಾಗಿ ಮಾಡಿದ್ದೀನಿ ಇವತ್ತು. ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ. ನೋಡಿ ರಾಯ್ತದೊಟ್ಟಿಗೆ ಪನ್ನೀರ್ ಚೋಲೆ ಮೇಥಿ ಪಲಾವ್ ರೆಡಿ ಇದೆ. ಥ್ಯಾಂಕ್ ಯು.